ಕಾಂಬಿನೇಷನ್ ಸಕ್ಕತ್ತಾಗಿದೆ. ಇದು ನೋಡ್ತಿದ್ದಂಗೆ ಬುಕ್ ಮಾಡ್ಕೊಂಡಿದ್ದಾರೆ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ದೀರಾ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಂಡ್ ಏನ್ ಗೊತ್ತಾ, ಇವಾಗಲೇ ವಿಡಿಯೋ ಮಾಡಿ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ದರ್ಬಾ ಕನ್ನಡ ವ್ಲಾಗ್. ಸೊ ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಸಂಡೇ ಬೆಳಗ್ಗೆ ಲೇಟಾಗಿ ಎದ್ವಿ. ಆಸ್ ಯೂಶುವಲ್ ಪಾಪು ಎಲ್ಲ ಮಲ್ಗೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಸಂಡೇ ಎದ್ದೊಳೋದು. ಸೊ ಹಾಗಾಗಿ ಲೇಟಾಗಿ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲವರ್ಸಿ ಅದಂತೂ ಮಾಡಲೇಬೇಕು. ಯಾಕೋ ನನಗೆ ಇತ್ತೀಚೆಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಡೈಲಿ ಪಾಪು ಕೆಳಗಡೆ ಎಲ್ಲ ಓಡಾಡ್ತಾ ಇರ್ತಾಳ. ಸುಮ್ಮನೆ ಅನ್ಹೈಜಿನ್ ಆಗಿ ಇಟ್ಕೊಳಕ್ ನಂಗೆ ಇಷ್ಟ ಆಗಲ್ಲ. ಸೊ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ನಂದು ಕಸ ಗುಡಿಸಿ ನೆಲ ಒರೆಸೋದು, ಆಮೇಲೆ ನಾನು ಫ್ರೆಶ್ ಅಪ್ ಆಗೋದು. ಸೊ ಅವಳು ಕಸ ಗುಡಿಸಿ ನೆಲ ಒರೆಸಿ ಪಾಪುಗೆಲ್ಲ ತಿನ್ನಿಸಿ ಸ್ನಾನ ಮಾಡಿಸಿ ಇವಾಗ ಸಡನ್ ಆಗಿ ನನ್ನ ಹಸ್ಬೆಂಡ್ ಏನಂತ ಹೇಳಿದ್ರು ಅಂದ್ರೆ, ಬಾ ಒಂದು ಎಲೆಕ್ಟ್ರಿಕ್ ಸ್ಕೂಟಿ ಕೊಡಿಸ್ತೀನಿ ನಿನಗೆ ಅಂತ ಹೇಳಿದ್ರು. ಸೊ ನಂಗೆ ಇದೇನು ಈ ತರ ಸಡನ್ ಆಗಿ ಶಾಕ್ ಅಂದಿದ್ದಕ್ಕೆ, ಇರ್ಲಿ ಬಾ ಪರವಾಗಿಲ್ಲ, ಒಂದಿರ್ಲಿ ನಿನಗೂ ಎಲ್ಲಾದ್ರೂ ಹೋಗಕ್ಕೆ ಅಥವಾ ಇಲ್ಲೇನಾದ್ರೂ ತಗೊಳಕ್ಕೆ ಸರಿ ಆಗಲ್ಲ. ಇವಾಗ ಪಾಪುನು ನಿಂತ್ಕೋತಾಳೆ ಗಾಡಿ ಮುಂದೆ ಎಲ್ಲ, ನೀನು ಆರಾಮಾಗಿ ಓಡಾಡ್ಬೋದು ಅಂತ ಹೇಳಿ. ಸೊ ಫೈನಲಿ ಹಂಗೆ ಡಿಸೈಡ್ ಮಾಡ್ಕೊಂಡು ಹೊರಟಿದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್ ಸಡನ್ ಆಗಿ ಪ್ಲಾನ್ ಮಾಡಿದ್ಕೆ. ಅಂಡ್ ಇಲ್ಲಿ ನಮ್ಮ ಮನೆ ಚೋಟಾಣಿ ಅಮ್ಮೋ ಹಾಯ್ ಹೇಳು, ಮುತ್ತ ಕೊಡು, ಲವ್ ಯು. ಅದೆಲ್ಲ ಹೇಳಕ್ ಬರಲ್ಲ, ಕೈ ಹಿಂಗೆ ಆಕ್ಷನ್ ಮಾಡ್ತಾಳಷ್ಟೇ. ಈಗ ಈ ತರ ತರಲೆ ಬುದ್ಧಿ ಎಲ್ಲ ಬಹಳ ಕಲ್ತ್ಬಿಟ್ಟಿದ್ದಾಳೆ. ಸೊ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವ್ಲಾಗ್ಸ್ನ ಇಷ್ಟಪಡ್ತೀರಾ. ಆ್ಯಂಡ್ ಆಲ್ಸೋ ಸ್ಯಾರಿ ಬಿಸ್ನೆಸ್ಗೆ ವಿಶಸ್ನ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ನನ್ನ ಪೇಜ್ ಸ್ಯಾರೀಸ್ ಬೈ ಸೌಖ್ಯ ಧರ್ಮ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಅಂದರೆ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ತುಂಬ ಜನ ಬುಕ್ ಕೂಡ ಮಾಡ್ಕೊಂಡಿದ್ದೀರಾ. ಅವ್ರದ್ದನ್ನೆಲ್ಲ ಇವತ್ತು ಡಿಸ್ಪ್ಯಾಚ್ ಮಾಡಬೇಕು. ಆ್ಯಕ್ಚುಲಿ ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ ನಾನು. ನಿನ್ನೆ ಇನ್ನೂ ನನಗೆ ಅಷ್ಟು ಆರ್ಡರ್ಸ್ ಬಂತು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ ಆರ್ಡರ್ಸ್ನೆಲ್ಲ ನೋಡಿ. ಅದು ಒಂದು ಫುಲ್ ಖುಷಿನೇ ಬೇರೆ ಅಲ್ವಾ. ನೀವು ಸ್ಟಾರ್ಟಿಂಗ್ ಒಂದು ಬಿಸ್ನೆಸ್ ಮಾಡಿದಾಗ ಅದಕ್ಕೆ ರೆಸ್ಪಾನ್ಸ್ ಸಿಕ್ಕಿದಾಗ ಅದನ್ನ ಬುಕ್ ಮಾಡ್ಕೊಂಡಾಗ ಆಗೋ ಖುಷಿನೇ ಬೇರೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ದೀರಾ. ಸೊ ಅದನ್ನೆಲ್ಲ ಇವತ್ತು ಪಾರ್ಸಲ್ನ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿ ಆಮೇಲಿಂದ ನಾಳೆ ಕಳಿಸ್ಕೊಡ್ತೀನಿ. ನನ್ನ ಹಸ್ಬೆಂಡ್ ಆಫೀಸಿಂದ ತೊಗೊಂಡೋಗಿ ಅದನ್ನು ಕೊರಿಯರ್ ಮಾಡ್ತಾರೆ. ಸೊ ಹೇಗೆ ಕೊರಿಯರ್ ಮಾಡೋದು ಏನು ನಿಮಗೆ ತೋರಿಸ್ತೀನಿ. ಸೀರೆ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಓಕೆನಾ. ಆ್ಯಂಡ್ ಇನ್ನೂ ಯಾರೆಲ್ಲ ಬುಕ್ ಮಾಡ್ಕೊಂಡಿಲ್ಲ, ನಿಮ್ಗೆ ಯಾವ್ದಾದ್ರು ಕಲೆಕ್ಷನ್ಸ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಬೇಗ ಬೇಗ ಬುಕ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಬೇಗ ಖಾಲಿ ಆಗ್ತಾ ಇದೆ ಸ್ಯಾರೀಸು. ಆಮೇಲೆ ಅದು ಇದು ಅಂತ ಹೇಳಬೇಡಿ ಪ್ಲೀಸ್. ಆ್ಯಂಡ್ ಇವತ್ತಿನ ವ್ಲಾಗ್ ಹೀಗಿದೆ. ನೋಡೋಣ ಏನಾಗುತ್ತೆ ಅಂತ. ಗಾಡಿ ಬುಕ್ ಮಾಡಕ್ಕಂತ ಹೋಗ್ತಿದೀವಿ. ಇನ್ ಕೇಸ್ ಅವ್ರೇನಾದ್ರೂ ಕೊಟ್ರೆ ಇವತ್ತೇ ತಗೋಬರೋ ಅಂತ ಪ್ಲಾನ್ ಅಲ್ಲೂ ಕೂಡ ಇದೀವಿ. ಸೊ ನೋಡೋಣ, ಓಕೆನಾ. ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಂಡ್ ಆಕ್ಚುಲಿ ಎಲ್ಲ ಹೋಗ್ತಾ ಇರೋದು ಮುದ್ದೇಗ ನಾಗರಬಾವಿಗೆ ಹೋಗ್ತಾ ಇದೀವಿ. ಸೊ ನೋಡೋಣ TVS ಶೋರೂಮ್ಗಂತೆ ಹೆಂಗೆ ಏನು ಯಾವ ಗಾಡಿ ತಗೋತೀವಿ ಏನು ಅಂತ ಎಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ನಾವು ಬಂದಿದ್ದು ನಾಗರಬಾವಿ ಹತ್ರ ಇರುವಂಥ TVS ಶೋರೂಮ್ಗೆ. ಸೊ ನಾವು iQube ಬುಕ್ ಮಾಡೋಣ ಅಂತ ಹೇಳಿ ಬಂದಿದ್ದು. ತುಂಬಾ ಚೆನ್ನಾಗಿದೆ ಗಾಡಿ. ಆ್ಯಂಡ್ ಇಲ್ಲಿರೋವಂಥ ಸ್ಟಾಫ್ಗಳಂತೂ ತುಂಬ ಚೆನ್ನಾಗಿದ್ದಾರೆ, ತುಂಬ ಕೋಆಪ್ರೇಟಿವ್ ಇದ್ದಾರೆ. ನಮಗಂತೂ ಎಷ್ಟು ಚೆನ್ನಾಗಿ ಅನಿಸ್ತು ಅಂತ ಅಂದರೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನ್ನಿಸ್ಲಿಲ್ಲ. ಆ್ಯಂಡ್ ಪಾಪುನ ಆಟ ಆಡಿಸೋದಾಗಿರ್ಬೋದು, ನಾವೇನಾದರೂ ಕ್ವಶನ್ಸ್ ಕೇಳಿದ್ರೆ ಅದಕ್ಕೆ ನೀಟಾಗಿ ರಿಪ್ಲೈ ಮಾಡೋದಾಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈಗ ಏನು ನೋಡ್ತಾ ಇದ್ದೀರಲ್ಲ, ಇದೇ ಗಾಡಿಯನ್ನು ನಾವು ಪರ್ಚೇಸ್ ಮಾಡಿರೋದು. ಆ್ಯಕ್ಚುಲಿ ಅದು ನಿನ್ನೆ ಎಲ್ಲ ಇವತ್ತೇ ಪೇಮೆಂಟ್ ಎಲ್ಲ ಮಾಡಿ ಬಂದಿದ್ದೀವಿ. ಆ್ಯಂಡ್ ಸೋಮವಾರ ಹೋಗಿ ನಾವು ಪಿಕ್ ಮಾಡ್ಕೋಬೇಕು. ಸೊ ಅದ್ರ ಬಗ್ಗೆ ಎಲ್ಲ ಏನು ಹೇಗೆ ಅಂತ ಎಲ್ಲ ನೋಡಿಕೊಂಡು ಪೇಮೆಂಟ್ ಎಲ್ಲ ಮಾಡಿಕೊಂಡು ನನ್ನ ಹೆಸ್ರಿಗೆ ಗಾಡಿ ತೊಗೋತಾ ಇರೋದು ಫಾರ್ ದ ಫಸ್ಟ್ ಟೈಮ್. ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ನನಗೆ ಏನಂತ ಅಂದರೆ ನಂದು ಪಾಸ್ಬುಕ್ ಆಗಿರ್ಬೋದು ಪ್ರತಿಯೊಂದು, ಮತ್ತು ನಾವು ಮನೆ ಅಡ್ರೆಸ್ದು ಗ್ಯಾಸ್ ಇಂದೇನು ತೊಗೊಂಡೋಗಿರಲಿಲ್ಲ. ಸೊ ಅದೊಂದು ಸ್ವಲ್ಪ ಕಸಿಬಿಸಿ ಆಗ್ತಾಯಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಬೆಳಗ್ಗೆಯಿಂದ ನಾನಂತೂ ತಿಂಡಿನೂ ತಿಂದಿರಲಿಲ್ಲ. ನಾನು ಹೇಳ್ದಂಗೆ ಹಂಗೆ ಬಂದುಬಿಟ್ಟಿದ್ವಿ. ಒಂದು ಲೋಟ ಕಾಫಿ ಕುಡಿದು ಮಧ್ಯದಲ್ಲಿ ಏನಾದರೂ ಕುಡ್ಕೊಂಡು ಹೋಗೋಣ ಅಥವಾ ತಿನ್ಕೊಂಡು ಹೋಗೋಣ ಅಂತ ಹೇಳಿ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಏನಾಯಿತು, ಅದೇನಾದರೂ ಅದು ಇದು ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಲೇಟ್ ಆಗಿದ್ದು ನನಗೆ ಗೊತ್ತೇ ಆಗ್ತಾ ಇಲ್ಲ. ನನಗೆ ಹೊಟ್ಟೆ ಅಷ್ಟು ತಡ್ಕೊಳಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ ನಾವು ಊಟ ಮಾಡಿದಾಗ 3:45 4 ಗಂಟೆ ಆಗಿತ್ತು ಅನ್ಸುತ್ತೆ. ಸಿಕ್ಕಾಪಟ್ಟೆ ಹೊಟ್ಟೆ ಅಷ್ಟವಾಗಿತ್ತು. ಹಾಗೆ ಅಲ್ಲೇ ನಾಗರಬಾವಿ ಹತ್ರ ಫಸ್ಟು ವೆಜ್ ಊಟ ಮಾಡೋಣ ಅಂದ್ಕೊಂಡ್ವು. ಆಮೇಲೆ ಅಯ್ಯೋ ಆ ವೆಜ್ ಊಟಕ್ಕೆ ಹೋದರೆ ಅದೇ ಅಮೌಂಟಲ್ಲಿ ನಾವು ನಾನ್ ವೆಜ್ಜೇ ಊಟ ಮಾಡ್ಬೋದು ಅನ್ನಿಸ್ತು. ಒಂದು ರೋಟಿ ಕರಿ ತಿಂದ್ರೂ ಅಷ್ಟೇ. ಸೊ ಅದು ಹಂಗೇ ಅದಕ್ಕೂ ಅಷ್ಟೇ 1000 ರೂಪೀಸ್ ಬಿಲ್ ಆಗುತ್ತೆ, ಇದಕ್ಕೂ ಅಷ್ಟೇ 1000 ರೂಪೀಸ್ ಬಿಲ್ ಆಗುತ್ತೆ ಅಂತ ನಾನ್ ವೆಜ್ಗೆ ಹೋದ್ವಿ. ಸಂಜೆ ನಾನ್ ವೆಜ್ಗೆ ಹೋಗೋಣ ಅಂದ್ಕೊಂಡವರು ಬೆಳಗ್ಗೆನೇ ಹೋಗಿ ತಿನ್ಕೊಂಡು ಅದಾದಮೇಲೆ ಬಂದ್ವಿ. ಅಷ್ಟೊತ್ತಿಗೆ ಅವರೆಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ಬರ್ತಿದ್ದಂಗೆ ಎಲ್ಲ ಫಾರ್ಮ್ಗೆಲ್ಲ ಸೈನ್ ಮಾಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೊಂದು ಫಾರ್ಮಿಗೆ ಫಿಲ್ ಮಾಡಬೇಕಾದ್ರೆ ಏನೋ ಒಂಥರ ಖುಷಿ, ನನ್ನ ಹೆಸ್ರಿಗೆ ಏನೋ ಒಂದು ಹೊಸ್ದಾಗಿ ತೊಗೊತಾ ಇದ್ದೀನಿ ಅಂತ. ಸೊ ಅದಾದಮೇಲೆ ಸರಿ ಅಂತ ಹೇಳಿ
ಜ್ಯೇಷ್ಠನ ಮನೆಗೆ ಹೋಗೋಣ ಅಂತೇಳಿ ಹೊರಟು ಹಂಗಿಂದನೇ ಮಾತಾಡಿಸ್ಕೊಂಡು ಹೋಗೋಣ ಅವ್ರನ್ನು ಅಂತ ಹೇಳಿಬಿಟ್ಟು ಪಾಪು ಮಲ್ಕೊಂಬಿಟ್ಟಿದ್ಲು ಆನ್ ದಿ ವೇ ಬರ್ತಾನೆ ಫುಲ್ಲು ನಿದ್ದೆ ಹತ್ಬಿಟ್ಟಿತ್ತು ಅವಳಿಗೆ ಕಾರಲ್ಲೇ ತೂಕುಡಿಸ್ಕೊಂಡು ಮಲ್ಕೊಂಡ್ಲು ಮನೆಗೆ ಬಂದು ಅವ್ರ ಮನೇಲಿ ಒಂದು ಸ್ವಲ್ಪ ಹೊತ್ತು ಮಲಗಿಸಿದ್ದು ಒಂದು ಲೋಟ ಕಾಫಿ ಕುಡಿದು ನಾವು ಅಲ್ಲಿಂದ ಹೊರಟು ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ ಅವರು ಕೂಡ ಸ್ವಲ್ಪ ಹೊರಗೆ ಹೋಗ್ತಾಯಿದ್ರು ಶಾಪಿಂಗ್ ನಿಮಗೆ ಗೊತ್ತಿರುತ್ತೆ ವೀಕೆಂಡ್ ಅಂದಮೇಲೆ ಬೆಂಗಳೂರಲ್ಲಿ ಜನ ಹೆಂಗೆ ಅಂದರೆ ಶಾಪಿಂಗ್ ಹೋಗೋದಿರುತ್ತೆ ಇಲ್ಲ ಇನ್ನೊಂದೇನೋ ತೊಗೊಳಕ್ಕಿರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಸಿಕ್ಕಿ ಟೈಮಲ್ಲಿ ಒಂದು ಅರ್ಧ ಗಂಟೆ ಒಂಚೂರು ಹರಟೆ ಹೊಡೆದು ಬರೋಣ ಅಂತ ಹೇಳ ಹೋಗಿ ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ನಮ್ಮ ಮನೆಗೆ ಹೊರಟು ನಮ್ಮ ಮನೆಗೆ ಬರ್ತಾ ಇಲ್ಲಿ ಆನ್ ದಿ ವೇ ಒಂದು ಕೆರೆ ಇದೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಇವತ್ತೇ ಫಸ್ಟ್ ಟೈಮ್ ನಾನು ಹೋಗಿದ್ದು ಹೋಗ್ತಾ ಬರೀ ಹಿಂಗೆ ಸೈಡಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ವು ಇವತ್ತು ಹೆಂಗೂ ಟೈಮ್ ಇತ್ತಲ್ಲ ಊಟ ಮಾಡಿದ್ದು ಬೇರೆ ಜಾಸ್ತಿ ಆಗಿತ್ತಲ್ಲ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ತಿಂದೆಲ್ಲ ಕರಗತ್ತೆ ನೈಟ್ ಊಟಕ್ಕೆ ಸರಿಯಾಗತ್ತೆ ಅಂತ ಹೇಳಿ ಹೋದ್ವು ಚೆನ್ನಾಗಿತ್ತು ಒಂದು ಸ್ವಲ್ಪ ಹೊತ್ತು ನಮ್ಮ ಪಾಪುನ ಆಟ ಆಡಿಸಿದ್ವು ನಮ್ಮ ಪಾಪು ಹೆಂಗೆ ಅಂತ ಅಂದರೆ ಮೇಲೆ ಎತ್ಕೋಬೇಕು ಎಲ್ಲೋದ್ರೂ ಕೆಳಗೆಲ್ಲ ಇಳಿದು ನಡೆಯಲ್ಲ ಅವಳಿಗೆ ಜ್ಞಾನ ಬಂದಾಗ ಒಂದು ಸ್ವಲ್ಪ ದೂರ ಆಡೋದು ಒಂದು ಸ್ವಲ್ಪ ದಿನ ಆಮೇಲೆ ಎತ್ಕೋ ಅನ್ನೋದು ಸೊ ನನಗೆ ಬೇರೆ ಮನೆಗೆ ಹೋಗಿ ಇಷ್ಟೊಂದು ಪಾರ್ಸಲ್ಸ್ ಎಲ್ಲ ಕೊರಿಯರ್ ಮಾಡೋಕ್ಕಿತ್ತು ಸೊ ಅದ್ರದ್ದೆಲ್ಲ ಅಡ್ರೆಸ್ ಎಲ್ಲ ಬರ್ಕೋಬೇಕಿತ್ತು ಯಾರ್ಯಾರು ಯಾವ ಕಲರ್ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಕೂಡ ನೋಟ್ ಡೌನ್ ಮಾಡ್ಕೋಬೇಕು ಸೊ ಅದನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ ಆ್ಯಂಡ್ ಇವತ್ತೆಲ್ಲ ಪಾರ್ಸಲ್ಸ್ನ ಕೊರಿಯರ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಇವತ್ತು ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ನಾನು ಮತ್ತೆ ಸ್ಟಾಕ್ ಹಾಕಿದ್ದೀನಿ ನಾಳೆ ಬರುತ್ತೆ ನಾಳೆ ಬರ್ತಿದ್ದಂಗೆ ನಾನು ಮತ್ತೆ ಹಾಕ್ತೀನಿ ಯಾಕೆಂದ್ರೆ ಸೇಮ್ ಕಲರ್ಸ್ ಕೇಳಿರೋದ್ರಿಂದ ಸ್ವಲ್ಪ ಆರ್ಡರ್ಸ್ ಕೂಡ ನಾನು ಪ್ಲೇಸ್ ಮಾಡಿದ್ದೀನಿ ನಾಳೆ ಬರುತ್ತೆ ನಾನು ಇವತ್ತು ಪ್ಲೇಸ್ ಮಾಡಿದ್ದೀನಿ ನಾಳೆನೇ ಬರುತ್ತೆ ಸೊ ಹಾಗಾಗಿ ನಾಳೆ ಬಂದ್ಮೇಲೆ ಅದನ್ನೆಲ್ಲ ಆರ್ಡರ್ನ ಮತ್ತೆ ಶಿಪ್ಪಿಂಗ್ ಮಾಡ್ತೀವಿ ಸೊ ನಿನ್ನೆ ಆರ್ಡರ್ ಆಗಿರೋದನ್ನ ಮಾತ್ರ ನಾನು ಇವತ್ತು ಶಿಪ್ಪಿಂಗ್ ಮಾಡ್ತಿದ್ದೀನಿ ನಿನ್ನೆ 9 ಏನೋ ಆರ್ಡರ್ ಆಗಿದೆ ನಮಗೆ ಸೊ ಅದಷ್ಟು ಇವತ್ತು ಶಿಪ್ಪಿಂಗ್ ಮಾಡೋದಕ್ಕಂತ ರೆಡಿ ಮಾಡ್ತಾ ಇದೀವಿ ತುಂಬಾ ಕಡೆಯಿಂದ ನನಗೆ ಬುಕಿಂಗ್ ಮಾಡ್ಕೊಂಡಿದ್ದೀರಾ ತುಂಬಾ ಖುಷಿ ಆಯ್ತು ಕೆಲವೊಂದು ಹಳ್ಳಿಗಳಿಂದ ಎಲ್ಲ ನೀವು ಬುಕ್ ಮಾಡ್ಕೊಂಡಿದ್ದೀರಾ ನಂಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಧಾರವಾಡ ಆಗಿರ್ಬೋದು ಕೊರಟಗೆರೆ ತುಮಕೂರಿಂದ ಕಿಕ್ಕೇರಿ ಸವಿತಾ ಅವರು ಹೊಸದುರ್ಗದಿಂದ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐಶ್ವರ್ಯ ಇಲ್ಲ 4 ಸಂದ್ರದವರು ಇವರಿಗೆಲ್ಲ ಬೇಗ ಹೋಗುತ್ತೆ ಸೊ ಒಂದು 4 to 5 days ತಗೊಳುತ್ತೆ ಶಿಪ್ಪಿಂಗ್ ಆಗುತ್ತೆ ಸೊ ನಾಳೆ ಇವರು ಆಫೀಸ್ಗೆ ಹೋಗ್ತಾರಲ್ಲ ಸೊ ಅವಾಗ ಅಲ್ಲಿಗೆ ಕೊರಿಯರಿಗೆ ಕೊಟ್ಟು ಹೋಗ್ತಾರೆ ಸೊ ಹಾಗಾಗಿ ಎಲ್ಲ ಪಾರ್ಸಲ್ ಮಾಡ್ತಿದ್ದೀನಿ ಅಂಡ್ ನಾನು ಅಡ್ರೆಸ್ ಕೂಡ ಬರ್ದಿಟ್ಕೊಂಡಿದ್ದೀನಿ ಅಂಡ್ ನನ್ನ ಒಂದು ಡೈರಿಯಲ್ಲಿ ಯಾವ ಕಲರ್ ಸ್ಯಾರಿ ಎಲ್ಲಿಂದ ಅಡ್ರೆಸ್ ಅಂತ ನನಗೆ ರೆಫರೆನ್ಸಿಗೆ ಗೊತ್ತಾಗಬೇಕಲ್ಲ ಎಲ್ಲಿ ಅಂತ ಅಡ್ರೆಸ್ ಹಾಕೊಳ್ಳೋದಕ್ಕೆ ಸೊ ಅದನ್ನ ರೆಫರೆನ್ಸ್ ಬರ್ಕೊಂಡಿದ್ದೀನಿ ಸೊ ಹೀಗಿರುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ದೀರಾ ಅಂಡ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಗೆ ಏನಾದರೂ ಸೀರೆಸ್ ಬೇಕು ಅಂದರೆ ಇದೇ ಕಲರ್ಸ್ಗಳಲ್ಲಿ ನನಗೆ ವಾಟ್ಸ್ಆ್ಯಪ್ ಮಾಡಿ ನಾನು ಮತ್ತೆ ರೀಸ್ಟಾಕ್ ಮಾಡಿಸ್ತೀನಲ್ವಾ ಅವಾಗ ಖಂಡಿತ ನಿಮಗೂ ಕೂಡ ಕಳಿಸ್ಕೊಡ್ತೀನಿ ಸೊ ತುಂಬಾನೇ ಚೆನ್ನಾಗಿದೆ 1200 rupeesಗೆ ಸ್ಯಾರೀಸ್ ಬರುತ್ತೆ ಇನ್ನೊಂದು 3 ಕಲರ್ಸ್ ಉಳಿದಿದೆ ಸೊ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಬೇಕು ಅಂತ ಅಂದ್ರೂ ಬೇಕಿದ್ರೆ ನೀವು ಬುಕ್ ಮಾಡ್ಕೋಬಹುದು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಮರೂನ್ಗೆ ಒಂಥರ ಗೋಲ್ಡಿಶ್ ಯೆಲ್ಲೋ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಒಂದು ಕಲರ್ ಅಂಡ್ ಇದು ಡಾರ್ಕ್ ರಾಣಿ ಪಿಂಕಿಗೆ ನೇವಿ ಬ್ಲೂ ಕಲರ್ ಬರುತ್ತೆ ಇದು ತುಂಬಾನೇ ಚೆನ್ನಾಗಿದೆ ಕಲರ್ ಸೊ ಇದಿನ್ನು ಪೀಸ್ಗಳು ಬೇಕು 2-3 ಏನೋ ಬುಕ್ ಆಗಿದೆ ಒಂದೇ ಕಲರ್ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಕ್ಕಂತ ಇಟ್ಟಿದ್ದೀನಿ ಇದನ್ನ ನಾಳೆ ಬಂದ್ರೆ ಇದು ಕೂಡ ಕೊರಿಯರ್ ಹೋಗುತ್ತೆ ಸದ್ಯಕ್ಕೆ ನನ್ನ ಹತ್ರ ಉಳಿದಿರೋದು ಈ 2 ಕಲರೇ ಇನ್ನು ಬುಕ್ ಆಗಿಲ್ಲ ಅಂದ್ರೆ ಅಷ್ಟೇನೆ ಸೊ ಇದು ನೇವಿ ವಿತ್ ಪಿಂಕ್ ಕಲರ್ ಬರುತ್ತೆ ಇದಂತೂ ತುಂಬಾನೇ ಚೆನ್ನಾಗಿದೆ ನಂಗೆ ಇದನ್ನ ನಾನು ಇಟ್ಕೋಬೇಕು ಅಂತ ಅನ್ನಿಸ್ತಿದೆ ಯಾಕೋ ಸ್ಯಾರಿ ನೋಡಿ ನಂಗೆ ಪರ್ಸನಲಿ ಆ ಸ್ಯಾರಿ ಇಷ್ಟ ಆಯ್ತು ಆ ಕಲರು ಸೊ ಇದನ್ನ ಈ ಕಡೆ ಸೈಡ್ಗೆ ಇಡೋಣ ಈಗ ಬುಕ್ ಮಾಡ್ಕೊಂಡಿರೋದನ್ನ ಬೇಗ ಪ್ಯಾಕ್ ಮಾಡಿಬಿಡೋಣ ಫಸ್ಟು ವಿದ್ಯಾಶ್ರೀ ಈ ಒಂದು ಸ್ಯಾರಿ ಕೂಡ ಇದೆ ಸೊ ನಿಮ್ಗೆ ಯಾವ್ದಾದ್ರು ಇದ್ರಲ್ಲಿ ಕಲರ್ಸ್ ಬೇಕು ಅಂದ್ರೆ ಖಂಡಿತ ನನಗೆ ವಾಟ್ಸ್ಆ್ಯಪ್ ಮಾಡಿ ಸೊ ನಾನು ರೀಸ್ಟಾಕ್ ಮಾಡಿಸ್ತೀನಿ ಖಂಡಿತ ಇದು ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಒಂದೇ ದಿವಸಕ್ಕೆ ನನಗೆ 9 ಆರ್ಡರ್ ಬಂದಿದೆ ಸೊ ತುಂಬಾ ಚೆನ್ನಾಗಿ ಸೇಲ್ ಆಗ್ತಿದೆ ನಿಮಗೂ ಬೇಕಂದ್ರೆ ಹೇಳಿ 1200 rupees ಆಗುತ್ತೆ ಅಷ್ಟೇ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂಡ್ ತುಂಬಾನೇ ಒಳ್ಳೊಳ್ಳೆ ಕ್ವಾಲಿಟಿ ಇರುವಂತ ಸ್ಯಾರಿಗಳು ಮಿಸ್ ಮಾಡ್ಕೊಬೇಡಿ ಓಕೆನಾ ಅಂಡ್ ಆಯ್ತಾ ಅದು ಇದೊಂದು ಸೂಪರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಇದನ್ನ ನೋಡ್ತಿದ್ದಂಗೆ ಬುಕ್ ಮಾಡ್ಕೊಂಡಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂಡ್ ಇದಕ್ಕೆ ಎನ್ಕ್ವೈರಿಗಳು ಕೂಡ ಬಂದಿದೆ ಕೆಲವೊಬ್ರು ಬುಕ್ ಮಾಡ್ಕೊಂಡಿಲ್ಲ ಬಟ್ ಇದನ್ನ ಬೇಗ ಬುಕ್ ಮಾಡ್ಕೊಂಡ್ಬಿಟ್ರು ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಪೆಸಿಫಿಕ್ ಕಲರ್ ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಾಟಲ್ ಗ್ರೀನ್ ವಿತ್ ರೆಡ್ ಆಯ್ತಾ ಸೊ ಇದೆಲ್ಲ ಸ್ಯಾರೀಸ್ನ ನಾವು ಫಸ್ಟ್ಗೆನೆ ಏನಂತ ಹೇಳ್ತೀವಿ ರೀಚೆಕ್ ಮಾಡಿನೇ ಇಟ್ಟಿದ್ದೀನಿ ಸೊ ಅದಾದ್ಮೇಲೆ ನಿಮ್ಗೆ ಏನಾದರೂ ಡ್ಯಾಮೇಜ್ ಇರುತ್ತೆ ಅನ್ಸಿದ್ರೆ ದಯವಿಟ್ಟು ಅನ್ಬಾಕ್ಸಿಂಗ್ ವಿಡಿಯೋ ಕಂಪಲ್ಸರಿ ಇರುತ್ತೆ ಸೊ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ರೆ ಡ್ಯಾಮೇಜಸ್ ಇದ್ರೆ ಖಂಡಿತ ನಾವು ರಿಟರ್ನ್ ತಗೋತೀವಿ ಓಕೆನಾ ಸೊ ಮೋಸ್ಟ್ ಆಫ್ ದಿ ಚಾನ್ಸ್ ಏನೂ ಇರೋದಿಲ್ಲ ಲೈಕ್ ನಿಮಗೆ ಏನೋ ಡ್ಯಾಮೇಜಸ್ ಇರುತ್ತೆ ಆ ಥರದ್ದೆಲ್ಲ ಏನೂ ಇರೋದಿಲ್ಲ ನಾವೆಲ್ಲ ಚೆಕ್ ಮಾಡಿರ್ತೀವಿ ಒಂದ್ಸತಿ ಆಯ್ತಾ
ಒಂದೇ ನಿಮಿಷ. ಇದಂತೂ ಸೂಪರ್ ಕಾಂಬಿನೇಷನ್, ತುಂಬಾ ಬ್ರೈಟ್ ಆಗಿ ಕಾಣುತ್ತೆ ನೋಡಿ. ಲೈಟಿಂಗಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಮಿಸ್ ಮಾಡ್ಕೊಬೇಡಿ, ಬೇಗ ಬೇಗ ನೀವು ಬುಕ್ ಮಾಡ್ಕೊಳ್ಳಿ. ಇದು ಆಯ್ತಾ? ಅದು ನಾನು ಒಂದೊಂದು ತೆಗ್ದಿಟ್ಬಿಡ್ತೀನಿ ನೆಕ್ಸ್ಟ್ ಯಾರ್ಯಾರ್ದು ಅಂತ ಹೇಳಿ. ಸೊ ಇದು ಈ ಕಲರ್ನ ತುಂಬಾ ಒಂದು 2, 3, 5 ಎಂಕ್ವೈರಿಗಳು ಬಂದವು. ಬಟ್ ಅದ್ರಲ್ಲಿ ಒಬ್ರು ಇದನ್ನ ಬುಕ್ ಮಾಡ್ಕೊಂಡೇ ಬಿಟ್ರು. ತುಂಬಾ ಜನ ಹೇಳ್ತೀವಿ ಅಂದ್ರು. ಸೊ ಹೇಳೋಷ್ಟು ಟೈಮ್ ಸಿಗಲ್ಲ, ಪಟಾಪಟ್ ಬುಕ್ ಆಗ್ಬಿಡುತ್ತೆ. ಅಷ್ಟು ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ನಾವು ಮಾಡ್ತಿದೀವಿ. ತುಂಬಾನೇ ಚೆನ್ನಾಗಿ ಸೇಲ್ ಆಗುವಂತ ಕಲರ್ ಕಾಂಬಿನೇಷನ್ಸ್ಗಳು ಇವೆಲ್ಲ. ರನ್ನಿಂಗ್ ಕಲರ್ ಕಾಂಬಿನೇಷನ್ಸ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಶ್ರುತಿ ಆಯ್ತಾ? ಇವತ್ತು ಬೇಗ ನಾವು ಸಿಟಿ ಟೌನಿಂದ ಎಲ್ಲ ಬಂದು ಫ್ರೆಶ್ ಅಪ್ ಆಗಿ ಕೆಲಸ ಮಾಡ್ತಾ ಇದೀವಿ. ನನಗೂ ಒಂದು ಸ್ವಲ್ಪ ಕೆಲಸ ಆಯಿತು, ನೀವೇ ನೋಡ್ದಂಗೆ ಗಾಡಿ ಎಲ್ಲ ಬುಕ್ ಮಾಡೋಕ್ಕೆ, ಅದಕ್ಕೋಸ್ಕರ. ಆಯ್ತಮ್ಮ? ಇದು ನೋಡಿ, ಇದು ನೀವು ಈ ಥರ ಕಾಂಬಿನೇಷನ್ನೇ ನೋಡಿರಲ್ಲ, ಅಷ್ಟು ಚೆನ್ನಾಗಿದೆ. ಮರೂನ್ಗೆ ಪರ್ಪಲ್, ಅದು ಲೈಟ್ ಪರ್ಪಲ್ ಕಲರ್ ಥರ ಸಖತ್ತಾಗಿದೆ. ಇದಂತೂ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ. ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಕಲರ್ಗಳಲ್ಲಿ ಖಂಡಿತ ಬುಕ್ ಮಾಡ್ಕೊಳ್ಳಿ. ನಾನು ಮತ್ತೆ ರೀಸ್ಟಾಕ್ ಮಾಡಿಸ್ತಿದ್ದೀನಿ. 2 to 3 ಬಂಡಲ್ಸ್ ಏನೋ ರೀಸ್ಟಾಕ್ ಈಗ ಹಾಕಿದ್ದೀನಿ ಇವತ್ತು ಬುಕ್ ಮಾಡ್ಕೊಂಡಿರೋರಿಗೆ. ಸೊ ನೀವು ಬುಕ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಖಂಡಿತ ಕೊರಿಯರ್ ಮಾಡ್ತೀನಿ, ರೀಸ್ಟಾಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಬೇಗ ಬುಕ್ ಮಾಡ್ಕೊಳ್ಳಿ, ಓಕೆನಾ? ಮಿಸ್ ಮಾಡಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ದೀರಾ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ಏನು ಗೊತ್ತಾ, ಇವಾಗಲೇ ವಿಡಿಯೋ ಮಾಡ್ತಾ ಇದ್ದಂಗೆ ನನಗೆ ಒಂದು ಇನ್ನೊಂದು ಆರ್ಡರ್ ಬಂತು. ಯಾವ್ದು ಗೊತ್ತಾ? ಇದರಲ್ಲಿ ಪಿಂಕ್ ವಿತ್ ರಾಣಿ ಪಿಂಕ್ ವಿತ್ ಬ್ಲೂ ತೋರಿಸಿದ್ನಲ್ಲ, ಅದು ಕೂಡ ಇವಾಗ ಸೇಲ್ ಆಗಿದೆ. ಇನ್ನು ರೀಸ್ಟಾಕಿಗೆ ನಾನು ಇನ್ನೂ 3 ಬಂಡಲ್ ಇದೇ ಥರದ್ದು ಹಾಕಿದ್ದೀನಿ. ಯಾಕೆಂದರೆ ಇವತ್ತು ಕೂಡ ಅಷ್ಟೇ ನನಗೆ ರೆಸ್ಪಾನ್ಸ್ ಬಂದಿದೆ. ಲೈಕ್ ವಾಟ್ಸಪ್ಪಲ್ಲಿ ಇನ್ನೂ ಮೆಸೇಜಸ್ ಇದೆ. ಸೊ ತುಂಬ ಆರ್ಡರ್ ಇರೋದ್ರಿಂದ ನಾನು ಇವತ್ತು ಹೋಗಿ ಅಲ್ಲೂ ಕೂಡ ಆರ್ಡರ್ ಹಾಕಿ ಬಂದಿದ್ದೀನಿ. ನಾಳೆ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ನನಗೂ ಆರ್ಡರ್ ಬರುತ್ತೆ. ಸೊ ಅದ್ರದ್ದು ಕೂಡ ನಿಮಗೆ ಬೇಗ ಬೇಗ ಶಿಪ್ಪಿಂಗ್ ಮಾಡಿ ಕಳಿಸ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಒಂದು ವಿಡಿಯೋ, ಅಂದರೆ ಒಂದು ಸ್ಯಾರಿನ ಓಪನ್ ಮಾಡಿ ಅಂತ ಹೇಳಿದೆ. ಇದಂತೂ ತುಂಬಾನೇ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ಯಾರಿ ಮರೂನ್ಗೆ ಗೋಲ್ಡನ್ ಕಲರಲ್ಲಿ ಎಲ್ಲೋ ಬರುತ್ತಲ್ಲ, ಆ ಥರ ಎಲ್ಲೋ ಇದು ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಾವು ಇದರಲ್ಲೆಲ್ಲ ಸೆಲ್ಫಲ್ಲಿ ಮಾಡಿಸ್ತಾರೆ, ಬಟ್ ನಾವಿಲ್ಲಿ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಮಾಡಿಸಿದೀವಿ. ತುಂಬಾನೇ ಅದ್ಭುತವಾಗಿ ಬಂದಿದೆ ಸ್ಯಾರೀಸ್ ಮಾತ್ರ. ತುಂಬಾನೇ ಸಾಫ್ಟ್ ಇದೆ, ನೀವು ನೋಡ್ಬೋದು. ಸ್ಯಾರೀಸ್ ತುಂಬಾ ಸಾಫ್ಟ್, ಬಟರ್ ಸ್ಮೂತ್ ಅಂತೀವಲ್ಲ ಆ ತರ ಇದೆ. ಉಡಕ್ಕಂತೂ ತುಂಬಾನೇ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ನೀವು ಬಾರ್ಡರ್ ನೋಡ್ಬೋದು, ಲೀಫ್ ಬಾರ್ಡರ್ ತುಂಬಾನೇ ಅದ್ಭುತವಾಗಿರುವಂತ ಸ್ಯಾರೀಸ್ ಇದೆಲ್ಲ. ತುಂಬಾ ಫಂಕ್ಷನ್ಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರೆಡಿಷನಲ್ ವೇರ್ ಅಂತ ಹೇಳ್ಬೋದು. ಗೋಲ್ಡನ್ ಯೆಲ್ಲೋ ಬರುತ್ತೆ ಬಾರ್ಡರ್. ಕಾಂಟ್ರಾಸ್ಟ್ ಕಲರ್ ಅಲ್ಲಿ ನಿಮಗೆ ಪಲ್ಲು ಬರುತ್ತೆ. ಕಾಂಟ್ರಾಸ್ಟ್ ಕಲರ್ ಅಲ್ಲೇ ನಿಮಗೆ ಬ್ಲೌಸ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ. ಕೆಳಗಡೆ ನಿಮ್ಗೆ ದೊಡ್ಡ ಬಾರ್ಡರ್ ಬರುತ್ತೆ, ಮೇಲೆ ಸಣ್ಣ ಬಾರ್ಡರ್ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಈ ಸಣ್ಣ ಬಾರ್ಡರ್ ನೋಡ್ಬೋದು ನೀವು. ಸೇಮ್ ಮೈಸೂರು ಸಿಲ್ಕ್ ಅಲ್ಲಿ ಬರುತ್ತಲ್ವಾ, ಅದೇ ರೀತಿ ಬಂದಿದೆ. ತುಂಬಾನೇ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಸ್ಯಾರೀಸ್ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ನಮ್ಮ ನಂಬರ್ ಕೊಟ್ಟಿರ್ತೀನಿ. ಬೇಗ ಬೇಗ ಬುಕ್ ಮಾಡ್ಕೋಬೇಕು. ಲಿಮಿಟೆಡ್ ಸ್ಟಾಕ್ಸ್ ಅನ್ನೋದಕ್ಕಿಂತ ನಿಮಗೆ ಬೇಕು ಅಂದ್ರೆ ನಾನು ಬುಕ್ ಮಾಡ್ತೀನಿ ಅಫ್ಕೋರ್ಸ್, ಬಟ್ ತುಂಬಾನೇ ಲಿಮಿಟೆಡ್ ಆಗಿರುತ್ತೆ. ಯಾಕೆಂದ್ರೆ 1-2 ಕ್ಲಿಕ್ಕೆಲ್ಲ ನಾನು ಮಾಡೋಕ್ಕಾಗಲ್ಲ. ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಟಾಕ್ ಇರುವಾಗಲೇ ನೀವು ಬುಕ್ ಮಾಡ್ಕೋಬೇಕು. ಇನ್ನು 2 ಅಥವಾ 3 ಬಂಡಲ್ ಏನೋ ಹಾಕಿದ್ದೀನಿ ನಾನು. 2 ಬಂಡಲ್ ನಾಳೆ ಬರುತ್ತೆ. ಇನ್ನೊಂದು ಬಂಡಲ್ ಇನ್ನೊಂದು 2-3 ದಿವಸ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಷ್ಟೊತ್ತಿಗೆ ನೀವು ಬುಕ್ ಮಾಡ್ಕೊಂಡ್ರೆ ನಿಮಗೂ ಸಿಗುತ್ತೆ. 1200 rupees ಸ್ಯಾರಿ ಆಗುತ್ತೆ. ಅಂಡ್ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ತುಂಬಾನೇ ಚೆನ್ನಾಗಿದೆ ಸ್ಯಾರಿ. ಸೊ ಯಾರಿಗಾದ್ರೂ ಸೀರೆ ಬೇಕಿದ್ರೆ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ಗೆ ನಾನು ಇನ್ನೊಂದ್ಸತಿ ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಯಿತು ನನಗೆ ನಿಮ್ಮ ಸಪೋರ್ಟ್ ಎಲ್ಲ ನೋಡಿ. ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ನಾನು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸ್ಯಾರೀಸ್ ಯಾವ್ಯಾವ ಕಲರ್ಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚೆಕ್ ಮಾಡಿ ನನಗೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಾನು ನಿಮಗೆ ಬುಕ್ ಮಾಡಿ ಕಳಿಸ್ತೀನಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದಾಗಿತ್ತು ಇವತ್ತಿನ ಬ್ಲಾಗ್. ಹೋಗಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.